ಎಲ್ಲರಿಗೂ ನಮಸ್ಕಾರ. ಇದೊಂದು ಭಾಳ ಯಂಗ್ ಟೀಮ್ ಇದು. ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಯಂಗ್. ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಆಮೇಲೆ ವಂಶಿ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಕತೆ ತಗೊಂಡು ಬಂದಾಗ ನಿವೇದಿತಾ ಹೊರಗಡೆ ಕತೆ ಕೇಳಿ ಬಂದ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವ್ರ ತಂದೆ ಕೇಳಿದ್ಲು, ಅಷ್ಟೇ ಓಕೆ ಆಯಿತು, ಹಾಗೆ ಕಂಟಿನ್ಯೂ ಆಗೋಯ್ತು. ಸೊ ಇವತ್ತು ಫೈರ್ಫ್ಲೈ ನಿಮ್ಮ ಮುಂದೆ ಬಂದಿದೆ, ಅದಕ್ಕೆ ಆಶೀರ್ವಾದ ಮಾಡಬೇಕು. ಮೀಡಿಯಾದವರು ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು. ಅದು ಫಸ್ಟ್ ಬಂದು ಪಾಪ ಈ ಥರ ಒಂದು ಕತೆ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೆಂಗ್ ಟೀಮು, ನಾನು ಇಮಿಡಿಯೇಟ್ ಆಗಿ ಕೇಳಿದೆ. ವಂಶಿ ಬಂದು ಹೇಳಿದ್ರು ತುಂಬಾ ಡಿಫ್ರೆಂಟ್ ಆಗಿತ್ತು. ಒಂಥರ ಕೇಳಿದ ತಕ್ಷಣ ಇಟ್ ವೆಂಟ್ ಟು ಮೈ ಹಾರ್ಟ್, ಅಂದ್ರೆ ಹೃದಯಕ್ಕೆ ಸೇರಿದೆ. ಯಾಕಂದ್ರೆ ಸಾಕಷ್ಟು ವಿಷಯಗಳಿದೆ. ಏನಂದ್ರೆ ಬರೀ ಒಬ್ಬ ಬಂದು ಒಂದು 10 ಫೈಟ್, ಒಂದು 6 ಡ್ಯುಯೆಟ್ ಸಾಂಗ್, ಒಂದು ಕ್ಲಬ್ ಸಾಂಗ್ ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು. ಬಟ್ ಅದಲ್ದೇನೆ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟ್, ಜನ ಯಾಕೆ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್. ಅದು ನನಗೆ ಬಹಳ ಇಷ್ಟ ಆಯ್ತು ವಂಶಿ ಮಾಡಿದ್ದು. ಅಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಐ ವಾಸ್ ಕಾನ್ಫಿಡೆಂಟ್. ಯಾಕಂದ್ರೆ ಸ್ವಲ್ಪ ನಾಣಿ ತರ ಕಾಣ್ತಾರೆ ನೋಡಿದ್ರೆ. ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ, ಈ ಲುಕ್ಸ್ ಮೋರ್ ಲೈಕ್ ನಾಣಿ. ಬಹಳ ಖುಷಿ ಆಯ್ತು. ಅಂಡ್ ವೆರಿ ಪ್ರಾಮಿಸಿಂಗ್ ಟೀಮ್. ಆಮೇಲೆ ಅವ್ರಿಗೆ ಇಡೀ ಯಾವ್ದು ಸುಧಾರಣಿ ಅವ್ರು ಮಾಡ್ತಾರೆ, ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ, ಸುಧಾರಣಿ ಅಚ್ಯುತ್ ಅವರು, ಆಮೇಲೆ ಸುರೇಶ್ ಅವರು, ವೆಂಕಟೇಶ್, ದೆನ್ ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು, ಶೀತಲ್ ಶೆಟ್ಟಿ ಅವರು, ಆನಂದ್ ನೀನಾಸಮ್ ಅವರು, ರಚನಾ ಇಂದರ್, ಸಾರಿ ಹೀರೋಯಿನ್ ಹೆಸರೇ ಮಾಡ್ಬಿಟ್ಟಿದೆ. ಸೊ ಇಟ್ ವಾಸ್ ವೆರಿ ಗುಡ್ ಟೀಮ್ ಅಂತ ಅನಿಸ್ತು. ಯಾಕಂದ್ರೆ ಅಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ಈ ವಾಸ್ ಅಭಿಲಾಷ್ ಅಂತ. ನಿಜವಲ್ ಅವ್ರ ಅಭಿಲಾಷ ನಿಜವಲ್ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತ. ಚರಣ್ ರಾಜ್, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸೊ ಹೋಲ್ ಟೀಮ್ ತುಂಬಾ ಚೆನ್ನಾಗಿತ್ತು. ಅಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಿಕ್ ಮಾಡ್ತೀವಿ, ಒಳ್ಳೆ ಹೆಸರು ಬರ್ಬೇಕು, ಒಳ್ಳೆ ಫಿಲ್ಮ್ ಮಾಡ್ಬೇಕು. ಅಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಳಿಗೆ ಆಗ್ಬೇಕು, ಮಕ್ಳು ಒಳ್ಳೆ ರೀತಿಲಿ ತಣಿಸ್ಕೊಂಡು ಹೋಗ್ಬೇಕು ಅದು. ಬಟ್ ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೇ ಬರ್ಬೇಕಂತ ಅವಳು ನಿವಿಗೆ ಆಸೆ ಆಯ್ತು. ನಮಗ್ ಖುಷಿ ಆಯ್ತು, ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾನೆ. ಅಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು, ಒಳ್ಳೆ ಸಿನಿಮಾ. ಯಾಕಂದ್ರೆ ಈ ಸಿನಿಮಾ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ, ಹೊಸ ಹೀರೋ ಬರ್ತಾರೆ, ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ. ನಮ್ ಕರ್ನಾಟಕದಲ್ಲೂ ಆತರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗ್ಬೇಕು, ಒಂದು ಹೊಸ ಅಲೆ ಬರ್ಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಬೇರೆ ಭಾಷೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ, ನಮ್ಮಲ್ಲೂ ಒಂದು ಹೊಸ ಅಲೆ ಬರ್ಬೇಕಂದ್ರೆ ನನ್ನ ಆಸೆ. ಯಾಕಂದ್ರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ನಮ್ ಭಾಷೆ, ನಮ್ ಕಲ್ಚರ್ನ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಅದಕ್ಕೆ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಎನ್ಕರೇಜ್ಮೆಂಟ್ ಬೇಕು. ನಮ್ಗೆ ಬಹಳ ಖುಷಿ ಆಯ್ತು. ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದೆ ಮಾಡ್ಬೇಕು ಅಂತ ಕೇಳಿದಾಗ ಓಕೆ ವಿಲ್ ಡೂ. ಯಂಗ್ಸ್ಟರ್ ಟೀಮ್ ಜೊತೆ ನಮ್ನು ಹೆಂಗೋ ತೋರಿಸ್ಬೇಕಂತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗ ಆಗ್ಬಿಡೋಣ ಅಂತ ಬಂದು. ಅಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದ್ರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕಂದ್ರೆ ಏನೋ ಮಕ್ಕಳ ಒಂದು ವಿಷನ್ ಇರುತ್ತೆ, ಹೆಂಗ್ ತೋರಿಸ್ಬೇಕು ಅನ್ನೋದು ಒಂದು ವಿಷನ್ ಇರುತ್ತೆ. ಅಂಡ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ, 2 ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ. ಆಮೇಲೆ ಯಾಕೆ ಮಾಡ್ತಾರೆ, ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದ್ದಿಲ್ಲ. ಯಾಕಂದ್ರೆ ಸಿನಿಮಾಗೆ ಏನ್ ಬೇಕೋ ಅದು ಮಾಡ್ಬೇಕು. ಯಾಕಂದ್ರೆ ನಾವೇ ಒಂದೊಂದ್ಸತಿ ಆಡ್ಕೆ ಮಾಡ್ತೀವಿ, ಏನೇ ಪ್ರೊಡ್ಯೂಸರ್ ಇಷ್ಟು ಕನ್ಫ್ಯೂಸ್ ಆಗಿರುತ್ತೆ ಅಂದ್ರೆ ನಾವೇ ಆಡ್ಕೆ ಮಾಡ್ತಾ ಇರ್ತೀವಿ. ನಮ್ಮನ್ನ ನೋಡಿ ಆಡ್ಕೆ ಮಾಡಬಾರ್ದು ಇನ್ನೊಬ್ರು. ಅವಾಗ ಹೇಳ್ತಾರೆ, ನೀವೇನ್ ಸರ್ ಕಿತ್ತಾಕಿದ್ರಿ ಅಂತ ಕೇಳ್ತಾರೆ, ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ. ಸೊ ನಮ್ಗೆ ಅದೊಂದು ಇದು ಪಿಕ್ಚರ್ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಪ್ರೈಮರಿ ನಾವ್ ಏನ್ ಮಾಡ್ಬೇಕು ಸಿನಿಮಾಗೆ ಅದು ಮಾಡ್ಬೇಕು. ಓಪನಿಂಗ್ ಇದ್ದ ತಕ್ಷಣ ನಾವು 30 ಕೋಟಿ ಕಲೆಕ್ಟ್ ಮಾಡ್ಬಿಡ್ತೀವಿ, 50 ಕೋಟಿ ನೋ, ಅದ್ರ ಬಗ್ಗೆ ಇಲ್ಲ. ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ, ಅವ್ರ ಹೃದಯ ಮುಟ್ಟಿದ್ರೆ ಸಾಕು, ದುಡ್ಡು ತಾನಾಗ್ಲೇ ಬರುತ್ತೆ. ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ, ಒಂದು ಒಳ್ಳೆ ಸಿನಿಮಾ ಆಗಬೇಕು, ಜನಗಳಿಗೆ ಮುಟ್ಬೇಕು ಅನ್ನೋದೇ ನಮ್ಮ ಆಸೆ. ಅದ್ರಲ್ಲಿ ನಿಜವಾಗ್ಲೂ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನ ಆಯ್ಕೆ, ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು, ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ. ಪಾಪ ಒಂದು ಡೇಟ್ ಕೊಡು ಪಾಪ ಅಂದ್ರೆ ಆಯ್ತು ಮಾಡ್ಬೋದು. ಬಟ್ ಹೊಸಬ್ರು ಮಾಡ್ಬೇಕು, ಹೊಸ ಇದು ಬರ್ಬೇಕು ಅನ್ನೋದನ್ನ, ಅದು ಯಾವಾಗಲೂ ಒಳ್ಳೇದು. ಶ್ರೀಮೂರ್ತಿ ಇನ್ನೂ ಬರ್ತಾ ಇರುತ್ತೆ ಸಿನಿಮಾ, ಹೇಳಿದ್ರೆ ಡೋಂಟ್ ಬಾದರ್ ಮಾಡ್ತಾ ಇರ್ರಿ, ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು, ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡ್ತಾ ಇರೋಣ ನಾವು ಅಂತ. ಅಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಮ್ದು 2 ಪಿಕ್ಚರ್ ಆಯ್ತು. ಆಮೇಲೆ ನೆಕ್ಸ್ಟ್ A for ಆನಂದ್ ಅಂತ ಒಂದು ಬರ್ತಿದೆ. ನೆಕ್ಸ್ಟ್ ಪೂರ್ಣಿಮನ್ ಮಗ
ಧಿರೇನ್ ಅವನಿಗೊಂದು ಒಂದು ಫಿಲ್ಮ್ ಮಾಡ್ತಾ ಇದ್ದೆ. ಯಾವ ಡೈರೆಕ್ಟರ್? ಸಂದೀಪ್ ಅಂತ ಡೈರೆಕ್ಟರ್, ಶಾಕಾರಿ ಡೈರೆಕ್ಟರ್. ತುಂಬಾ ಖುಷಿ ಆಯ್ತು. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಅಂಡ್ ಇಡೀ ಟೀಮ್ಗೆ ನಾನು ನಮ್ಗಿಂತ ಹೆಚ್ಚು ನಿಮ್ಮ ವಿಶಸ್ ಬೇಕು, ಅಭಿಮಾನಿಗಳ ವಿಶಸ್ ಬೇಕು. ಅಪ್ಪಾಜಿ ಹುಟ್ಟಿದಬ್ಬದ ದಿವಸ ಬರ್ತಿರೋದು. ಆಮೇಲೆ ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋದು. ಅವರು ಐ ಥಿಂಕ್ ಶ್ಯಾಮ್ ಬಂದಿಲ್ಲ, ವಿಷ್ಣು ಅವ್ರು ಬಂದಿದ್ದಾರೆ. ವಿಷ್ಣು ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ, ಯಾಕಂದ್ರೆ ಪ್ರಾಣ ತಿನ್ನಕ್ಕಂತಾನೆ ಬರ್ತಾ ಇರ್ತಾರೆ. ಅದು ನಾವು ಅವಾಗ ಸಂಬಂಧಗಳು ಇಟ್ಕೊಂಡಿರ್ತೀವಿ. ಅಂಡ್ 2 ಸಾಂಗ್ಸ್ ಬೇರೆ ಬಂದಿದ್ದು ತುಂಬಾ ಚೆನ್ನಾಗಿದೆ. ಅಂಡ್ ಇವತ್ತು ಟ್ರೈಲರ್ ನೋಡಿದಾಗ ಬಹಳ ಖುಷಿ ಆಯ್ತು. ಐ ಥಿಂಕ್ ಎವ್ರಿಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ. ಅದು ಅಪ್ಪಾಜಿ ಹುಟ್ಟದಬ್ಬಕ್ಕೆ ಬರ್ತಾ ಇರೋದು. ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ, ಅದು ಪ್ರೇಮದ ಕಾಣಿಕೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.